ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಲಕ್ಕುಂಡಿ ನಿಧಿ ಕದ್ದವರ ಮನೆಗೆ ಸರ್ಪನಾಶ. ನಿಧಿ ಸಿಕ್ಕ ಜಾಗದಲ್ಲಿ ಕಾಡ್ತಿದೆಯಾ ಘಟಸರ್ಪದ ಭಯ. ಮಡಿಕೆಯಲ್ಲಿ ಸಿಕ್ಕ ಬಂಗಾರದಲ್ಲಿ ಸರ್ಪ ಬಂಗಾರ. ಏನಿದು ಈ ರಹಸ್ಯ? ಚಿನ್ನಾನೂ ಬೇಡ ಖಜಾನೆಯೂ ಬೇಡ ಅಂದಿದ್ದೇಕೆ ಆ ಅಮ್ಮ ಮಗ. ಲಕ್ಕುಂಡಿ ಭೂಗರ್ಭದ ನಿಧಿಗೆ ಘಟಸರ್ಪದ ಕಾಟ. ಇದೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಭುವನ. ನಿಧಿ ಅನ್ನೋದು ಸಂಪತ್ತಿನ ಖಜಾನೆ. ಭೂಗರ್ಭದೊಳಗೆ ಅಡಗಿರುವಂತ ಸಂಪತ್ತಿನ ಭಂಡಾರ ಎಲ್ಲಿರುತ್ತೋ ಅನ್ನೋ ಸುಳಿವು ಕೂಡ ಯಾರಿಗೂ ಇರೋದಿಲ್ಲ. ಆದ್ರೆ ಯಾರಿಗೆ ಒಲಿಯುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ. ಇದರ ಹಿಂದೆ ಬಿದ್ದು ಒಲಿಸಿಕೊಂಡವ್ರಿಗಿಂತ ಇದರ ಹಿಂದೆ ಬಿದ್ದು ಅಳಿದು ಹೋದವರೇ ಜಾಸ್ತಿ. ಯಾಕಂದ್ರೆ ನಿಧಿಯ ಬಗ್ಗೆ ಹುಟ್ಟಿಕೊಂಡಿರೋದು ಅಂತೆ ಕಂತೆಗಳ ಕಥೆಯಲ್ಲ. ಪುರಾಣಗಳಲ್ಲೇ ಈ ಬಗ್ಗೆ ಉಲ್ಲೇಖಗಳಿವೆ. ನಿಧಿಯ ಸುತ್ತ ದಿಗ್ಬಂಧನವಿರುತ್ತೆ, ನಿಧಿಯನ್ನ ಕಾಯೋದಕ್ಕೆ ಅಂತಾನೆ ಸರ್ಪಗಳು ಇರುತ್ತೆ ಅನ್ನೋ ಹತ್ತಾರು ಸಿನಿಮಾಗಳು ಬಂದು ಹೋಗಿವೆ. ಇದೆಲ್ಲ ಸುಳ್ಳಿನ ಸರಮಾಲೆ ಅನ್ನೋರ ಮಧ್ಯೆ ಇದೇ ಸತ್ಯ ಅನ್ನೋರು ಕೂಡ ಇದ್ದಾರೆ. ಈಗ ಲಕ್ಕುಂಡಿಯಲ್ಲಿ ಸಿಕ್ಕಿರೋ ನಿಧಿಯ ಬಗ್ಗೆಯೂ ಕೂಡ ಇಂಥದ್ದೇ ಕತೆಗಳು ಹುಟ್ಕೊಂಡಿವೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ನಿಧಿ ಸಿಕ್ಕರೂ ಕೂಡ ಲಕ್ಕುಂಡಿಯ ಈ ಬಡ ಕುಟುಂಬ ಕಣ್ಣೆತ್ತಿ ಕೂಡ ನೋಡಿಲ್ಲ. ನಿಧಿಯಲ್ಲಿ ಪಾಲು ಕೊಡೋದಿರ್ಲಿ, ನಿಧಿ ಸಿಕ್ಕ ಜಾಗವೂ ನಮ್ಗೆ ಬೇಡ ಅಂತ ಮನವಿ ಮಾಡ್ತಿದ್ದಾರೆ. ಇದಕ್ಕೆ ಕಾರಣ ನಿಧಿ ಸುತ್ತ ಹುಟ್ಕೊಂಡಿರೋ ಸರ್ಪನ, ಅಥವಾ ಸರ್ಪಗಳ ಸುತ್ತ ಇರುವಂತ ಪುರಾಣದ ಕತೆಗಳ, ಅಥವಾ ಸರ್ಪದ ಆತಂಕ, ಅಥವಾ ನಿಧಿಗೆ ಆಸೆ ಬಿದ್ರೆ ಸರ್ವನಾಶ ಆಗತ್ತಾ ಅನ್ನುವಂತಹ ಭಯನ ಗೊತ್ತಿಲ್ಲ. ಈಗಾಗಲೇ ನಿಧಿಯ ಬಗ್ಗೆ ಅದೆಷ್ಟೋ ಸಿನಿಮಾಗಳು ಬಂದು ಹೋಗಿವೆ. ಬಂಗಾರದ ಖಜಾನೆ ಬಗ್ಗೆ ಅದೆಷ್ಟೋ ಕತೆ ಪುರಾಣಗಳಿವೆ. ಅಷ್ಟೇ ಯಾಕೆ, ನಿಧಿಗೆ ಆಸೆ ಬಿದ್ದು ನರಬಲಿ ಕೊಟ್ಟವರು ಇದ್ದಾರೆ. ಈಗ ಲಕ್ಕುಂಡಿಯಲ್ಲೂ ಇಂಥದ್ದೇ ಸುದ್ದಿ ಹರಿದಾಡ್ತಾ ಇದೆ. ಅದರಲ್ಲೂ ಮಡಿಕೆಯಲ್ಲಿ ಸಿಕ್ಕಂತಹ ಬಂಗಾರದಲ್ಲಿ ಸರ್ಪ ರೂಪದ ಬಂಗಾರವು ಕೂಡ ಸಿಕ್ಕಿದೆ. ಇದನ್ನ ನೋಡ್ತಿದ್ದಂತೆ ಊರಲ್ಲೆಲ್ಲ ಹತ್ತಾರು ಸುದ್ದಿಗಳು ಕೂಡ ಹುಟ್ಕೊಂಡಿವೆ. ಹೀಗಾಗಿಯೇ ಈ ತಾಯಿ ಮಗನಿಗೆ ಜೀವ ಭಯ ಶುರುವಾಗಿರೋದಕ್ಕೆ ಬಂಗಾರವೂ ಬೇಡ, ಸಂಪತ್ತಿನ ಖಜಾನೆಯೂ ಬೇಡ, ನಮ್ಗೊಂದು ಬೇರೆ ಜಾಗ ಕೊಡಿ, ಅದೇ ಜಾಗದಲ್ಲಿ ಮನೆ ಕಟ್ಟಿಸ್ಕೊಡಿ ಅಂತ ಕಣ್ಣೀರನ್ನ ಇಡ್ತಿದ್ದಾರೆ. ನಿಧಿಯ ಹಿಂದೆ ಬಿದ್ದವರಿಗಿಲ್ವಂತೆ ಉಳಿಕಾಲ. ಇನ್ನು ನಿಧಿ ಅನ್ನೋದು ನಿಗೂಢ. ಹೀಗಾಗಿ ಆತಂಕದ ಕತೆಗಳು ಕೂಡ ಹುಟ್ಕೊಂಡಿರೋದು ಸಹಜ. ಲಕ್ಕುಂಡಿ ಮೊದಲೇ ರಾಜ್ಯರು ಆಳಿದಂತ ಜಾಗ. ಈ ಜಾಗದಲ್ಲಿ ಬಂಗಾರದ ಕುರುಹುಗಳು ಕೂಡ ಇದೆ ಅನ್ನೋದು ಇಡೀ ಊರಿಗೆ ಗೊತ್ತಿರುವಂತದ್ದು. ಇದೇ ಮಣ್ಣಲ್ಲಿ ಹುಟ್ಟಿ ಬೆಳೆದವ್ರಿಗೆ ಇಲ್ಲಿನ ಆಗು ಹೋಗುಗಳು ಚೆನ್ನಾಗೇ ಗೊತ್ತಿರುತ್ತೆ. ಇನ್ನು ನಮ್ಮೂರಲ್ಲಿ ಹಲವರಿಗೆ ಕೂಡ ನಿಧಿ ಸಿಕ್ಕಿದೆ. ಹಲವರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ, ಇನ್ನು ಕೆಲವರು ತಾವೇ ಇಟ್ಕೊಂಡಿದ್ದಾರೆ. ಆದ್ರೆ ನಿಧಿಯನ್ನ ಇಟ್ಕೊಂಡವರು ಈಗ ಏನಾಗಿದ್ದಾರೆ ಅನ್ನೋದು ನಮಗೆ ಗೊತ್ತಿದೆ. ನಿಧಿಯ ಆಸೆಗೆ ಬಿದ್ದು ಕುಟುಂಬಗಳೇ ಸರ್ವನಾಶ ಆಗಿವೆ. ಹೀಗಾಗಿ ನಮ್ಗೆ ನಿಧಿ ಬೇಡ ಸ್ವಾಮಿ, ಅದು ನಮ್ಮ ಸ್ವತ್ತಲ್ಲ, ಸರ್ಕಾರದ ಸ್ವತ್ತು, ಅದನ್ನ ಅವರೇ ಇಟ್ಕೊಳ್ಳಿ ಅಂತಿದ್ದಾರೆ ಮನೆ ಒಡತಿ ಕಸ್ತೂರಪ್ಪ. ಲಕ್ಕುಂಡಿ ಗ್ರಾಮದಲ್ಲಿ ದಿನಕ್ಕೊಂದು ಅಚ್ಚರಿಯ ಬೆಳವಣಿಗೆಗಳಾಗ್ತಾ ಇವೆ. ನಿಧಿಯ ಬಗ್ಗೆ ದೊಡ್ಡ ದೊಡ್ಡ ಸುದ್ದಿ ಆಗ್ತಿರೋ ಹೊತ್ತಲ್ಲೇ ಮತ್ತೊಂದಿಷ್ಟು ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಬಸಪ್ಪ ಬಡಿಗೇರ್ ಅನ್ನೋರ್ಗೆ ಮುತ್ತು, ಹವಳ, ನೀಲಮಣಿ, ಸ್ಫಟಿಕ, ಬಿಳಿ ಹವಳ ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿವೆ. ಮಳೆಗಾಲ ಬಂತಂದ್ರೆ ಸಾಕು, ಪುರಾತನ ವಸ್ತುಗಳು ಸಿಗೋದಕ್ಕೆ ಶುರುವಾಗುತ್ತಂತೆ. ಈ ಹಿಂದೆ ಚಿನ್ನದ ನಾಣ್ಯವು ಕೂಡ ಇವರಿಗೆ ಸಿಕ್ಕಿತ್ತಂತೆ. ಇನ್ನು ಲಕ್ಕುಂಡಿಗೆ ಸಚಿವ HK ಪಾಟೀಲ್ ಭೇಟಿ ನೀಡಿ ಕಸ್ತೂರಿವ್ವ ಕುಟುಂಬಕ್ಕೆ ಸನ್ಮಾನ ಮಾಡಿದ್ರು. ಅಲ್ಲದೆ ಕುಟುಂಬಸ್ಥರ ಮನವಿಯಂತೆ ಜಾಗ ಹಾಗೂ ಮನೆ ಕಟ್ಟಿಸಿಕೊಡೋದಾಗಿ ಭರವಸೆಯನ್ನ ನೀಡಿದ್ದಾರೆ. ಜನವರಿ 26ರಂದೇ ಈ ಬಗ್ಗೆ ಘೋಷಣೆ ಮಾಡಲಿದ್ದಾರೆ. ಮನೆ ಮಾತ್ರವಲ್ಲ, ಕಸ್ತೂರವ್ವನ ಮಗ ಪ್ರಜ್ವಲ್ಗೆ ಉಚಿತ ಶಿಕ್ಷಣ ಕೊಡಿಸೋ ಭರವಸೆಯನ್ನ ಕೂಡ ನೀಡಿದ್ದಾರೆ. ಪ್ರಜ್ವಲ್ ಈಗ 8ನೇ ತರಗತಿ ಓದ್ತಾ ಇದ್ದಾನೆ. PUC ಓದೋವರೆಗೂ ಕೂಡ BH ಪಾಟೀಲ್ ಅವರೇ ಪದವಿ ಪೂರ್ವ ಕಾಲೇಜ್ನ ಉಚಿತ ಶಿಕ್ಷಣ ನೀಡೋದಾಗಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷ ಸಿದ್ಲಿಂಗೇಶ್ ಪಾಟೀಲ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಒಟ್ಟಾರೆ ಜಗತ್ತು ಎಷ್ಟೇ ಬದಲಾದ್ರೂ ಕೆಲವೊಂದು ನಿಗೂಢತೆಗಳು ಇನ್ನೂ ಜೀವಂತವಾಗಿದೆ. 10 ರೂಪಾಯಿ ಸಿಕ್ಕ್ರೇನೆ ನಮ್ದು ಅನ್ನೋ ಕಾಲ ಇದು. ಅಂಥದ್ರಲ್ಲಿ ಲಕ್ಷ ಲಕ್ಷ ರೂಪಾಯಿ ಬೆಲೆ ಬಾಳುವ ಬಂಗಾರವನ್ನ ಸರ್ಕಾರಕ್ಕೆ ಒಪ್ಪಿಸ್ತಾರೆ ಅಂದ್ರೆ ಕೆಲವೊಂದು ಅಚ್ಚರಿಯ ರಹಸ್ಯಗಳು ಕೂಡ ಊಹೆಗೂ ನಿಲುಕದಾಗಿವೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರಿಪೋರ್ಟ್. ಸಮಗ್ರ ಸುದ್ದಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.